ನೀವು ಭಕ್ತಿಯಿಂದ ಈ ಮನೆಗೆ ಒಳ್ಳೇದಾಗ್ಲಿ, ನಂಗೆ ಆದಷ್ಟು ಬೇಗ ಎಲ್ಲ ನೆನ್ಪು ಬರ್ಲಿ ಅಂತ ಕೇಳ್ಕೊಂಡು ದೀಪ ಹಚ್ಚಿ ಪ್ಲೀಸ್ ಅಕ್ಕ. ಅಕ್ಕ ದೀಪ ಹಚ್ಚಿ. ಬನ್ನಿ ಬನ್ನಿ. ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀನು ನನ್ನ ಜೊತೆ ಜಗಳ ಆಡಿದ್ಯಾ? ಸರ್ ನಾನೇಗೆ ಸರ್ ನಿಮ್ಮ ಜೊತೆ ಜಗಳ ಆಡೋಕ್ಕಾಗುತ್ತೆ? ನಾನು ನಿನ್ನ ಜೊತೆ ಜಗಳ ಆಡಿದ್ದೀನಿ. ಅಯ್ಯೋ ಸರ್, ಚಾನ್ಸೇ ಇಲ್ಲ ಸರ್. ಮತ್ತು ಯಾಕೆ ಏನೋ ಮಾತಾಡ್ತೀಯಾ? ಏನು ವಿಷಯ ಹೇಳ್ಬೇಕಾದ್ರೆ ನೇರವಾಗಿ ಹೇಳಿ. ಅಯ್ಯೋ ಸರ್, ನಿಮ್ಮ ಮಾತು ಕೇಳಿ ನಂಗೆ ಭಯನೇ ಆಗೋಯ್ತು. ಸರ್ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅದು ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲ ಅಂತರ ಮೇಡಮ್ಗೆ ಮೊದಲಿದ್ದೆಲ್ಲ ನೆನಪಿಗೆ ಬರಬೇಕು, ಆಮೇಲೆ ಈ ಮನೆ ಮೊದಲಿನ ಥರ ನಗ್ನಗ್ತಾ ಇರ್ಬೇಕಂತ ಹೇಳಿ ನಿಮ್ಮ ಹೆಸರಲ್ಲಿ ಮತ್ತು ಅಂತರ ಮೇಡಮ್ ಹೆಸರಲ್ಲಿ ಪೂಜೆನ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರು. ಆದರೆ ಮಾಡಬೇಕಾಗಿರೋ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಬಿಟ್ಟು ಹೇಳ್ತೀನಂತ ಹೇಳಿ ಬಂದೆ. ವಿಶ್ವರೂಪ್, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಯಾವುದೋ ಒಂದು ರೂಟಲ್ಲಿ ಮನೆ ಉಳಿತಾ ಇದೆ ಅಂದರೆ ಆ ಜನಗಳ ಪ್ರೀತಿನೇ ಕಾರಣ. ಆ ಪ್ರೀತಿ ಹಾರೈಕೆನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಓಟ್ ಬರೋಕ್ಕೆ. ಥ್ಯಾಂಕ್ ಯು ಸರ್. ವಿಶ್ವರೂಪ್, ಅಂತರಂಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ನಾನೇ ತಂದಿದ್ದೀನಿ. ಒಂದು ಟ್ಯಾಬ್ಲೆಟು ಮಿಸ್ ಆಗಬಾರ್ದು ಅಂತ ಡಾಕ್ಟರ್ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾನೇ ಅದನ್ನೆಲ್ಲ ಮಾನಿಟ್ರ್ ಮಾಡಬೇಕು. ಬಟ್ ಟೈಮ್ ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಟ್ ಒಂದು ಮಾತ್ರೆ ಮಿಸ್ ಆದರೂ ತುಂಬ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸರ್ ಅದನ್ನು ಲೀಲಾ ಮೇಡಮ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್. ವಾರದ 7 ದಿನಕ್ಕೆ 7 ಸ್ಲಾಟ್ ಮಾಡಿ, ದಿನದ 3 ಹೊತ್ತಿನ ಮಾತ್ರೆ 3 ಸ್ಲಾಟ್ ಮಾಡಿ ಚೆನ್ನಾಗಿ ನೋಡ್ಕೋತಿದ್ದಾರೆ. ಒಂದು ಮಾತ್ರೆನೂ ಮಿಸ್ ಆಗಲ್ಲ ಸರ್. ನೀವೇನು ವರಿ ಮಾಡ್ಕೋಬೇಡಿ. ಓಕೆ, ನೀ ಹೋಗು. ಸರ್ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ ಸರ್. ಹೇಳು. ಸರ್ ಇವತ್ತು ಈ ಮನೆಗೆ ಬಂದಿರೋ ಸಿಚುವೇಶನ್ ಇನ್ನು ಯಾವುದೇ ಮನೆಗೆ ಬರ್ತಿದ್ರು ಗಣಿಸಿದ್ದೇ ತಪ್ಪು ಅಂತ ಎಲ್ಲರೂ ಈಸಿಯಾಗಿ ಜಡ್ಜ್ ಮಾಡ್ತಿದ್ರು. ಅದು ನೀವು ಲೀಲಾ ಮೇಡಮ್ ಜೊತೆ ಲವಲ್ಲಿ ಇದ್ದಿದ್ದು, ಆಮೇಲೆ ಅವ್ರನ್ನ ಮದುವೆ ಆಗೋಕೆ ಕೊಡ್ತಿದ್ದು, ಆಮೇಲೆ ಅಂತರ್ ಮೇಡಮ್ ಬಂದಾಗ ನೀವು ತಗೊಂಡಿರೋ ಡಿಸಿಷನು ಎಲ್ಲರೂ ಈಸಿಯಾಗಿ ರಾಂಗ್ ಅಂತಾನೆ ಹೇಳ್ತಾರೆ. ಆದರೆ ನೀವು ಏನಂತ ನಮ್ಗೆ ಚೆನ್ನಾಗಿ ಗೊತ್ತು. ನೀವು ಯಾರಿಗೂ ಮೋಸ ಮಾಡಿಲ್ಲ ಸರ್. ಸರ್ ನಿಮ್ಮ ನೋವು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ಸರ್. ದೇವರು ನಿಮ್ಮ ಲೈಫಲ್ಲೂ ಈ ಥರ ಒಂದು ಆಟ ಆಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ಇಷ್ಟೆಲ್ಲ ನೋವಿದ್ರು ನೀವು ಹೇಗೆ ಸರ್ ಸುಮ್ಮನೆ ಇದ್ದೀರಾ? ನನಗೆ ನೋವಲ್ಲಿರೋ ನಿಮ್ಮನ್ನು ನೋಡಿದ್ರೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನಾನು ನೋವನ್ನು ಅನುಭವಿಸ್ತಿರೋ ನೀವು ಎಷ್ಟು ಕಷ್ಟಪಡ್ತಿರ್ಬೇಡ ಸರ್. ಸರ್ ನಾನು ನಿಮಗಿಂತ ತುಂಬ ಚಿಕ್ಕವನು ಸರ್. ಆದರೂ ಒಂದು ಮಾತಾಡ್ತೀನಿ ಸರ್. ನಿಮಗೆ ಯಾವತ್ತಾದರೂ ಒಂದಿನ ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಆ ಕ್ಷಣ ನಾನು ನಿಮ್ಮ ಮುಂದೆ ಇರ್ತೀನಿ ಸರ್. ಸಮಾಧಾನ ಮಾಡ್ಕೋ ಶುರು. ಸರ್ ನೀವೇ ನೋವಲ್ಲಿದ್ರು ನಂಗೆ ಸಮಾಧಾನ ಮಾಡ್ತಿದ್ದೀರಲ್ಲ ಸರ್. ನಿಮಗೆ ಇನ್ನೇನು ಹೇಳಿ ಸರ್ ನಾನು? ರೀ, ನಿಮ್ದೇನೇ ಕೆಲಸ ಇದ್ರು ನೀವು ಆಮೇಲೆ ಮಾಡ್ಕೊಳ್ಳಿ. ಮೊದಲು ಇವ್ರನ್ನ ನನ್ನ ಜೊತೆ ಕಳಿಸಿ. ನನ್ನ ಹತ್ರ ಏನಾದ್ರು ಕೆಲಸ ಆಯ್ತಾ? ಅದನ್ನೆಲ್ಲ ಹೇಳಕ್ಕಾಗಲ್ಲ. ನೀವ್ ಅದನ್ನ ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಸರ್ಪ್ರೈಸ್ ಇದೆ ನಿಮ್ಗೋಸ್ಕರ. ಬಟ್ ಎಲ್ಲಿಗೆ ಹೋಗ್ಬೇಕು? ನನ್ನ ಜೊತೆ ಬಂದ್ರೆ ತಾನೇ ಗೊತ್ತಾಗೋದು. ಬನ್ನಿ ಬನ್ನಿ, ಬೇಗ ಬನ್ನಿ. ಇಬ್ರು ಒಂದೇ ತರ, ಇಬ್ರು ಮನ್ಸಲ್ಲೂ ನೋವಿದೆ, ಆದ್ರೆ ಹೇಳ್ಕೊತಿಲ್ಲ. ಬನ್ನಿ ಬನ್ನಿ, ಅಲ್ಲಿ ನೋಡಿ.
ನಿಮ್ಮ ಮಂತ್ರ ಈ ಮನೆ ದೀಪ ಹಚ್ತಾ ಇದ್ದಾರೆ. ನಿಮಗೆ ನೋಡಿ ಖುಷಿ ಆಯ್ತಾ? ಇಲ್ಲ, ನಾನು ಆ್ಯಕ್ಚುಲಿ ಈ ಮನೆ ತೊಗೊಂಡಿದ್ದೆ ಅಂದ್ರಗೋಸ್ಕರ, ಅವಳು ಇಷ್ಟಪಟ್ಲು ಅಂತ. ಆದರೆ ಇವತ್ತು ಈ ಮನೆನೇ ನಂಗೆ ಗೊತ್ತಿಲ್ಲ. ನನಗೆ ಈ ಮನೆ ಸೇಫ್ ಅಲ್ಲ, ನನ್ನನ್ನು ಕಳಿಸ್ಬಿಡಿ ಅಂದಾಗ ಎಷ್ಟು ನೋವಾಗಿತ್ತು ಗೊತ್ತಾ. ಹಾಗೆ ಹೇಳಿದ ನಂತರ ಇವತ್ತು ದೇವ್ರ ದೀಪ ಹಚ್ತಾ ಇದ್ದಾಳೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ನಿಮ್ಮ ಖುಷಿಗೋಸ್ಕರ. ಲೀಲಾ, ಈಗ ಖುಷಿನಾ? ಇಲ್ಲಪ್ಪ, ಇನ್ನೂ ತಿಂಡಿ ತಿನ್ಬೇಕು. ಬನ್ನಿ ಬನ್ನಿ, ನೀವು ಬನ್ನಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.